ಹಲೋ ಫ್ರೆಂಡ್ ನಮಸ್ಕಾರ, ನಾನು ನಿತಿನ್. ಸೊ ನೋಡ್ತಾರ ನಿಮ್ಮ ಮುಂದೆ ಒಂದು ಚಾನಲ್ ನ ತೋರಿಸ್ತೀನಿ. ಸೊ ಇದಕ್ಕೆ ನೋಡ್ತಾ ಇರಬಹುದು 12.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಫ್ರೆಂಡ್ಸ್ ಇವಾಗ ಇವ್ರದ್ದು ಅರ್ನಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ಮಂತ್ ಅಲ್ಲಿ $16,000 ಅರ್ನ್ ಮಾಡ್ತಾರೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಾವು 16,000 ಅಂತ ಕೌಂಟ್ ಮಾಡೋದು ಬೇಡ, ಇಲ್ಲಿ ಅರ್ಧನೇ ಕೌಂಟ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ 7,000 ಅಂತಾನೆ ಅನ್ಕೊಳ್ಳೋಣ. ಇಲ್ಲಿ ಫ್ರೆಂಡ್ಸ್ ಇವರು $7,000 ಪರ್ ಮಂತ್ ಅಂದ್ರೂ ಕೂಡ ಮಂತ್ ಅಲ್ಲಿ ಫ್ರೆಂಡ್ಸ್ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ, 5 ರಿಂದ 6 ಲಕ್ಷ ರೂಪಾಯಿ ಫ್ರೆಂಡ್ಸ್ ಇವರು ಈ ಯೂಟ್ಯೂಬ್ ಚಾನಲ್ ಇಂದ ಅರ್ನ್ ಮಾಡ್ತಾರೆ. ಹಾಗೂ ಫ್ರೆಂಡ್ಸ್ ಇದನ್ನ ಕೇಳಿ ನಿಮಗೆ ಶಾಕ್ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವರು ಕಾಪಿ ಪೇಸ್ಟ್ ಕೆಲಸ ಮಾಡ್ತಾರೆ. ಅಂದ್ರೆ ಇವ್ರದ್ದು ಸ್ವತಃ ವಿಡಿಯೋಸ್ ಇರೋದಿಲ್ಲ, ಇವ್ರು ಏನ್ ಮಾಡ್ತಾರೆ ಫ್ರೆಂಡ್ಸ್, ಬೇರೆಯವ್ರ ವಿಡಿಯೋಸ್ಗಳನ್ನ ಬಳಸ್ಕೊಂಡು ಇಲ್ಲಿ ಫ್ರೆಂಡ್ಸ್ ಇವರು ಯೂಟ್ಯೂಬ್ ಇಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ. ಹಾಗೂ ಇವ್ರದ್ದು ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ನೋಡ್ತಾ ಇರಬಹುದು ಚಾನಲ್ ಮಾನಿಟೈಸ್ ಅಂತ ಬಂದಿದೆ. ಓಕೆ, ಹಾಗೂ ಫ್ರೆಂಡ್ಸ್ ಇಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡಿದೀನಿ. ಸೊ ಇಲ್ಲಿ ಮೋರ್ ಆಪ್ಷನ್ ಅಲ್ಲಿ ಬಂದಾಗ ಇಲ್ಲಿ ನೋಡ್ತಾ ಇರಬಹುದು ಥ್ಯಾಂಕ್ಸ್ ಫೀಚರ್ ಅನೇಬಲ್ ಆಗಿದೆ. ಇದರ ಅರ್ಥ ಫ್ರೆಂಡ್ಸ್ ಈ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಅರ್ಥ. ಹಾಗೂ ಫ್ರೆಂಡ್ಸ್ ಇವಾಗ ವ್ಯೂಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ 166 ಮಿಲಿಯನ್ ವ್ಯೂಸ್ ಬಂದಿದೆ, 80 ಮಿಲಿಯನ್ ವ್ಯೂಸ್ ಬಂದಿದೆ, 65 ಮಿಲಿಯನ್ ವ್ಯೂಸ್ ಬಂದಿದೆ, 88 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ವ್ಯೂಸ್ ನೋಡಿ ಎಷ್ಟೊಂದು ಇವರಿಗೆ ಬರ್ತಿದೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯೂಶುವಲಿ ನೋಡಿದ್ರೆ ಇಷ್ಟೊಂದು ವ್ಯೂಸ್ ಏನಿಲ್ಲ, ಕೇವಲ ಕಾರ್ಟೂನ್ ವಿಡಿಯೋಸ್ ಅಥವಾ ಅನಿಮೇಷನ್ ವಿಡಿಯೋಸ್ಗಳ ಮೇಲೆ ಜಾಸ್ತಿ ಬರುತ್ತೆ. ಓಕೆ, ಮಿಕ್ಕಿದ ಬೇರೆ ಕೆಟಗರಿ ಮೇಲೆ ಅಷ್ಟೊಂದು ವ್ಯೂಸ್ ಬರೋದಿಲ್ಲ. ಬಟ್ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವ್ರದ್ದು ಕೆಟಗರಿ, ಇವ್ರನ್ನ ಕಂಟೆಂಟ್ ಅಪ್ಲೋಡ್ ಮಾಡ್ತಿರಲ್ಲ, ಇದರಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟೊಂದು ವ್ಯೂಸ್ ಬರ್ತಿದೆ ಅಂತ. ಓಕೆ, ಸೊ ವಿಡಿಯೋನ ಶುರು ಮಾಡೋ ಮುಂಚೆ ಯಾರಲ್ಲಿ ಜಾಬ್ ಅನ್ನ ಸರ್ಚ್ ಮಾಡ್ತಿದಾರ ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಫ್ರೆಂಡ್ಸ್ ಫೋನ್ ಪೇ ದವರು ಜಾಬ್ ವೇಕೆನ್ಸಿನ ತಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಜಾಬ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಸೈಟ್ ರಿಲಯಬಿಲಿಟಿ ಎಂಜಿನಿಯರ್ ಗೋಸ್ಕರ ಇದೆ. ಹಾಗೂ ಫ್ರೆಂಡ್ಸ್ ಇದಕ್ಕೆ ಸ್ಯಾಲರಿ ಬಗ್ಗೆ ಮಾತಾಡಿದ್ರೆ 25 ರಿಂದ 50 ಲಕ್ಷ ಪರ್ annum ನಿಮಗೆ ಸಿಗುತ್ತೆ. ಲೊಕೇಶನ್ ನೋಡ್ತಾ ಇರಬಹುದು ಬೆಂಗಳೂರು ಇದೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಫೋನ್ ಪೇ ಅವ್ರದೇ ISO ಡೆವಲಪರ್ ಗೋಸ್ಕರ ಇಲ್ಲಿ ಜಾಬ್ ವೇಕೆನ್ಸಿ ಬಂದಿದೆ. ಇದು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೈರಿಂಗ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದಕ್ಕೆ ಸ್ಯಾಲರಿ ಬಂದ್ಬಿಟ್ಟು 30 ಲಕ್ಷದಿಂದ ಹಿಡಿದು 45 ಲಕ್ಷ ರೂಪಾಯಿ ಫ್ರೆಂಡ್ಸ್ ನಿಮಗೆ ಸ್ಯಾಲರಿ ಪ್ಯಾಕೇಜ್ ನೋಡೋಕೆ ಸಿಗ್ತದೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಕೂಡ ಬೆಂಗಳೂರು ಇನ್ ಆಫೀಸ್ ಅಂತ ಬಂದಿದೆ. ಓಕೆ, ಸೊ ಯಾರು ಈ ಜಾಬ್ ಗಳಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಡೆಫಿನೆಟ್ಲಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿಂದ ಫ್ರೆಂಡ್ಸ್ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆನಂತರ ಫ್ರೆಂಡ್ಸ್ ನೀವು ಎ ಮುಖಾಂತರ ಅಲ್ಲಿಂದ ಫ್ರೆಂಡ್ಸ್ ನೀವು ಟೆಸ್ಟ್ ಅನ್ನು ಕೊಡಬಹುದು. ಟೆಸ್ಟ್ ಅಲ್ಲಿ ನೀವು ಶಾರ್ಟ್ ಲಿಸ್ಟ್ ಆದ ತಕ್ಷಣ ಡೈರೆಕ್ಟ್ ಆಗಿ ಫೋನ್ ಪೇ ರಿಕ್ರೂಟರ್ ಜೊತೆ ಚಾಟ್ ಮಾಡಬಹುದು. ಸೊ ಇವಾಗ ಫ್ರೆಂಡ್ಸ್ ನಾವು ಮಾತಾಡೋಣ ಇವರು ಯಾವ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಆಕ್ಚುಲಿ ಪ್ರೀಮಿಯಂ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾರೆ. ಪ್ರೀಮಿಯಂ ಕಂಟೆಂಟ್ ಅಂದ್ರೆ ಏನು? ಇಲ್ಲಿ ಫ್ರೆಂಡ್ಸ್ ಇವರು ಬೇರೆ ಕಂಟ್ರಿ ಜನರಿಗೆ ಟಾರ್ಗೆಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಕಂಟೆಂಟ್ ಅಪ್ಲೋಡ್ ಮಾಡ್ತಾರಲ್ಲ, ಅದು ಯಾವುದೇ ರೀತಿ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಇಲ್ಲ, ಯಾವುದೇ ರೀತಿ ಲ್ಯಾಂಗ್ವೇಜ್ ಬೌಂಡ್ರೀಸ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಯಾರೇ ಇದ್ರು ನೋಡಬಹುದು. ಸೊ ಹೀಗಾಗಿ ಫ್ರೆಂಡ್ಸ್ ಇವರಿಗೆ ಎಷ್ಟೊಂದು ವ್ಯೂಸ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ವೈಸ್ ಅವರು ಕೊಡ್ತಾ ಇಲ್ಲ. ಮತ್ತೆ ಹೇಳ್ತೀನಿ, ಇಲ್ಲಿ ಫ್ರೆಂಡ್ಸ್ ಅವ್ರದ್ದು ಮುಖ ತೋರಿಸ್ತಾ ಇಲ್ಲ, ವೈಸ್ ಅವರು ಕೊಡ್ತಾ ಇಲ್ಲ. ಸಿಂಪಲ್ ಫ್ರೆಂಡ್ಸ್ ಬೇರೆ ವಿಡಿಯೋಸ್ ತಗೊಂಡದನ್ನ ಸಿಂಪಲ್ ಕಾಪಿ ಪೇಸ್ಟ್ ಮಾಡಿ ಇವರು ಇಷ್ಟೊಂದು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ, ಇಷ್ಟೊಂದು ಇವರು ಸಬ್ಸ್ಕ್ರೈಬರ್ಸ್ ಅನ್ನ ಗೇನ್ ಮಾಡಿದ್ದಾರೆ. ಮತ್ತೆ ನಿಮ್ಮ ಮುಂದೆ ಪ್ರೂಫ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು 12.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವ್ರದ್ದು ಓಲ್ಡೆಸ್ಟ್ ವಿಡಿಯೋ ನೀವು ನೋಡಿದ್ರೆ 6 ವರ್ಷ ಹಿಂದೆ ಫ್ರೆಂಡ್ಸ್ ಇವರು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಇದು ಕೂಡ ಕಾಪಿ ಪೇಸ್ಟ್ ವಿಡಿಯೋನೇ ಇದೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ, 6 ವರ್ಷದಿಂದ ಫ್ರೆಂಡ್ಸ್ ಇವರು ಚಾನಲ್ ಅನ್ನ ರನ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಕಾಪಿ ಪೇಸ್ಟ್ ಕೆಲಸ ಮಾಡಿದ್ರು ಕೂಡ ಇವರಿಗೆ ಫ್ರೆಂಡ್ಸ್ ಯಾವುದೇ ರೀತಿ ಇಶ್ಯೂ ಆಗಿಲ್ಲ, ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರಲಿಲ್ಲ, ಅಥವಾ ಇವ್ರ ಚಾನಲ್ ಡಿಮಾನಿಟೈಸೇಷನ್ ಆಗಿಲ್ಲ. ಇಲ್ಲಿವರೆಗೂ ಫ್ರೆಂಡ್ಸ್ ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆ. 6 ವರ್ಷದಿಂದ ಫ್ರೆಂಡ್ಸ್ ಇವರು ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಆದ್ರೂ ಕೂಡ ಇವ್ರ ಚಾನಲ್ ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲಿಲ್ಲ, ಸೇಫ್ ಆಗಿ ಇವರು ತಮ್ಮ ಯೂಟ್ಯೂಬ್ ಚಾನಲ್ ನ ರನ್ ಮಾಡ್ತಾರೆ. ಸೊ ಇದು ಹೇಗೆ ಸಾಧ್ಯ ಇದೆ, ಇದರ ಬಗ್ಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ. ಹಾಗೂ ನೀವು ಹೇಗೆ ಈ ರೀತಿ ಕಂಟೆಂಟ್ ಅನ್ನ ನಿಮಗೆ ಎಲ್ಲಿಂದ ಸಿಗುತ್ತೆ, ಹೇಗೆ ನೀವು ಈ ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತಿದ್ದೀನಿ. ಓಕೆ, ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ಇವರು ಯಾವ ರೀತಿ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾರಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು ಇವರು ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಇದೊಂದು ಪ್ರೀಮಿಯಂ ಕಂಟೆಂಟ್ ಇದೆ. ಪ್ರೀಮಿಯಂ ಕಂಟೆಂಟ್ ಅಂದ್ರೆ ಏನು ಫ್ರೆಂಡ್ಸ್, ಇಲ್ಲಿ ಬೇರೆ ಕಂಟ್ರಿಲಿ ಜನ ಏನು ವಿಡಿಯೋಸ್ ನೋಡ್ತಾರಲ್ಲ ಅದಕ್ಕೆ ಪ್ರೀಮಿಯಂ ಕಂಟೆಂಟ್ ಅಂತಾರೆ. ಸೊ ಇದರಲ್ಲಿ ಫ್ರೆಂಡ್ಸ್ ನೋಡಿ ಇವ್ರದ್ದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಎಲ್ಲಾ ಕಂಟ್ರಿ ಜನ ಇವ್ರದ್ದು ವಿಡಿಯೋಸ್ ಅನ್ನ ನೋಡ್ತಾರೆ. ಸೊ ಹೀಗಾಗಿ ಫ್ರೆಂಡ್ಸ್ ಇವರಿಗೆ CPM ಕೂಡ ಜಾಸ್ತಿ ಆಗುತ್ತೆ, ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಫ್ರೆಂಡ್ಸ್ ಇಲ್ಲಿ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಓಕೆ, ಸೊ ಇದೊಂದು ಪ್ಲಸ್ ಪಾಯಿಂಟ್ ಇದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಆಲ್ಮೋಸ್ಟ್ ಟೆಕ್ ರಿಲೇಟೆಡ್ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ದೊಡ್ಡ ದೊಡ್ಡ ಮಷಿನರಿ ಆಗಿರ್ಬೋದು, ಕಾರ್ ಆಗಿರ್ಬೋದು. ಓಕೆ, ಹಾಗೂ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಮಾತು ಸ್ಪೆಸಿಫಿಕ್ ಆಗಿ ಇದೇ ಒಂದು ಕೆಟಗರಿ ಮೇಲೆ ಇವರು ವರ್ಕ್ ಮಾಡ್ತಾರೆ ಅಂತಲ್ಲ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಸ್ಟೋನ್ ರಿಲೇಟೆಡ್ ಇಲ್ಲಿ ಇವರು ಅಪ್ಲೋಡ್ ಮಾಡಿದ್ದಾರೆ, JCB ರಿಲೇಟೆಡ್ ಆಗಿ ಅಪ್ಲೋಡ್ ಮಾಡಿದ್ದಾರೆ, ವುಡ್ ಕಟಿಂಗ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು. ಈ ರೀತಿ ಫ್ರೆಂಡ್ಸ್ ಇವರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನೋಡಿ 12 ಅವರ್ ಹಿಂದೆ ಫ್ರೆಂಡ್ಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ಇದಕ್ಕೆ 58,000 ವ್ಯೂಸ್ ಬಂದಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಪ್ಲೇ ಮಾಡಿದ್ದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ವಾಯ್ಸ್ ಅವರು ಕೊಡ್ತಾ ಇಲ್ಲ, ಅವ್ರ ಕ್ಯಾಮರಾ ಮುಂದೆ ಬಂದು ಮಾತಾಡ್ತಲ್ಲ. ಇಲ್ಲಿ ಫ್ರೆಂಡ್ಸ್ ಇದೆಲ್ಲ ವಿಡಿಯೋಸ್ ಇನ್ನೆಲ್ಲ ಬೇರೆಯವ್ರ ವಿಡಿಯೋಸ್ ಇದೆ. ಓಕೆ, ಸೊ ಇಲ್ಲಿ ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಸ್ವಲ್ಪ ಮ್ಯೂಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಪ್ರತಿಯೊಂದು ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ಮಾಡಿದ್ದಾರೆ ಅವರು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಕಾರ್ ವಾಶ್ ಮಾಡೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾರೆ ಕಾರ್ ವಾಶ್ ಆಗಿರ್ಬೋದು. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಹೌಸ್ ಕ್ಲೀನಿಂಗ್ ಆಗಿರ್ಬೋದು. ಈ ರೀತಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ವಿಡಿಯೋಸ್ ತಗೊಂಡು ಅದನ್ನ ಕ್ಲಿಪ್ಸ್ ಅನ್ನ ದೊಡ್ಡ ದೊಡ್ಡ ವಿಡಿಯೋಸ್ ಏನಿರ್ತಲ್ಲ ಅದನ್ನ ಫ್ರೆಂಡ್ಸ್ ಇವರು ಕಟ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇವರು ಒಂದು ವಿಡಿಯೋನ ರೆಡಿ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಕ್ಲೀನಿಂಗ್ ತೋರಿಸ್ತಿದ್ದಾರೆ.
ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಯಾವ ರೀತಿ ಇವರು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ಲೋರ್ ಕ್ಲೀನ್ ಮಾಡಿ ತೋರಿಸಿದ್ದಾರೆ. ಸೊ ಬೇಸಿಕಲಿ ಫ್ರೆಂಡ್ಸ್ ಇದರಲ್ಲಿ ಇವರು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನು ತೋರಿಸಿದ್ದಾರೆ, ಕ್ಲೀನಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಸಿಂಪಲ್ ಫ್ರೆಂಡ್ಸ್, ಇದೆಲ್ಲ ಇವ್ರದ್ದು ವಿಡಿಯೋಸ್ ಇಲ್ಲ, ಇದೆಲ್ಲ ಫ್ರೆಂಡ್ಸ್ ಬೇರೆಯವ್ರ ವಿಡಿಯೋಸ್ ಇದೆ. ಆದ್ರೂ ಕೂಡ ಫ್ರೆಂಡ್ಸ್ ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ವಿಡಿಯೋ ಕೂಡ ಮಾನಿಟೈಸೇಷನ್ ಆಗಿದೆ, ಇದರ ಮೇಲೆ ವ್ಯೂಸ್ ಬರ್ತಿದೆ. ಈ ವಿಡಿಯೋದಿಂದ ಇವರು ಅರ್ನಿಂಗ್ ಮಾಡ್ತಾರೆ. ಹೇಗೆ ಸಾಧ್ಯ ಇದೆ? ಯಾಕಂದ್ರೆ ಫ್ರೆಂಡ್ಸ್ ನೀವು ನೋಡಿದ್ರೆ ಯೂಟ್ಯೂಬ್ ಏನು ಹೇಳುತ್ತೆ, ನಿಮ್ದು ವ್ಯಾಲ್ಯೂ ಆಡ್ ಮಾಡ್ತಾನೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ ಅಂತ. ಅಂದ್ರೆ ಫ್ರೆಂಡ್ಸ್ ನೀವು ಅಟ್ಲೀಸ್ಟ್ ಏನ್ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್ ನಿಮ್ದು ಫೇಸ್ ಆದ್ರೂ ಇರಬೇಕು, ವೈಸ್ ಆದ್ರೂ ಕೊಡಬೇಕು. ಸೊ ಇದು ಇಲ್ಲಿ ಫ್ರೆಂಡ್ಸ್ ಇವರು ಎರಡೂ ಮಾಡ್ತಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಬೇರೆ ವಿಡಿಯೋಸ್ ತಗೋತಿದ್ದಾರೆ, ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ವೈಸರ್ನ ಕೂಡ ಕೊಡ್ತಿಲ್ಲ. ಬಟ್ ಆದ್ರೂ ಕೂಡ ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆ. 6 ವರ್ಷದಿಂದ ಫ್ರೆಂಡ್ಸ್ ಇವರು ಇದೇ ರೀತಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದ್ರೂ ಕೂಡ ಇವ್ರ ಚಾನಲ್ ಮೇಲೆ ಯಾವುದೇ ರೀತಿ ಇಶ್ಯೂ ಆಗಿಲ್ಲ, ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರಲಿಲ್ಲ, ಚಾನಲ್ ಡಿಮಾನಿಟೈಸೇಷನ್ ಆಗಿಲ್ಲ. ಸೊ ಸ್ಟಿಲ್ ಸೇಫ್ ಆಗಿ ರನ್ ಆಗ್ತಿದೆ. ಹೇಗೆ ಪಾಸಿಬಲ್ ಇದೆ ಇಲ್ಲಿ ಫ್ರೆಂಡ್ಸ್? ಯಾಕೆ ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಬೇರೆ ವಿಡಿಯೋಸ್ ಏನಿಲ್ಲ, ಎಂಟರ್ ಒಂದು ಫುಲ್ ವಿಡಿಯೋನ ತಗೊಂಡು ಇವರು ಅಪ್ಲೋಡ್ ಮಾಡೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ ಫ್ರೆಂಡ್ಸ್, ಬೇರೆ ವಿಡಿಯೋನ ತಗೊಂಡು ಅದನ್ನ ಕಟ್ ಮಾಡ್ತಾರೆ. ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಸ್ಕಿಲ್ ಎಲ್ಲಿ ತೋರಿಸ್ತಾರೆ ಅಂದ್ರೆ ಎಡಿಟಿಂಗ್ ಅಲ್ಲಿ ಫ್ರೆಂಡ್ಸ್ ಇವರು ಆ ಸ್ಕಿಲ್ ನ ತೋರಿಸ್ತಾರೆ. ಸೊ ಎಡಿಟಿಂಗ್ ಮೂಲಕ ಫ್ರೆಂಡ್ಸ್ ಇವರಿಗೆ ಯಾವುದೇ ರೀತಿ ಇಶ್ಯೂ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಒಂದು 4-5 ವಿಡಿಯೋಸ್ಗಳನ್ನ ತಗೋತಾರೆ, ಅದನ್ನ ಫ್ರೆಂಡ್ಸ್ ಏನು ಮಾಡ್ತಾರೆ, ಕಟ್ ಮಾಡ್ತಾರೆ, ಎಲ್ಲ ವಿಡಿಯೋಸ್ ಕಂಬೈನ್ ಮಾಡಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಮೋರ್ ಸೆಕ್ಷನ್ ಅಲ್ಲಿ ಬಂದು ನೀವು ನೋಡಿದಾಗ ಇಲ್ಲಿ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಬೇರೆ ಎಲ್ಲೆಲ್ಲಿಂದ ಇವರು ವಿಡಿಯೋಸ್ಗಳನ್ನ ತಗೊಂಡಿರ್ತಾರಲ್ಲ ಅವ್ರದ್ದು ಹ್ಯಾಂಡಲ್ಸ್ ಆಗಿರ್ಬೋದು, ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲಿಂದ ಇವರು ಆ ವಿಡಿಯೋಸ್ಗಳನ್ನ ಕಲೆಕ್ಟ್ ಮಾಡ್ತಾರಲ್ಲ ಅವ್ರದ್ದೆಲ್ಲ ಲಿಂಕ್ ಅನ್ನ ಫ್ರೆಂಡ್ಸ್ ಇವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ, ಯಾರಿದ್ರ ಆಕ್ಚುಲಿ ಓನರ್ಸ್ ಇರ್ತಾರಲ್ಲ ಅವ್ರಿಗೆ ಫ್ರೆಂಡ್ಸ್ ಏನಾಗುತ್ತೆ, ಅವ್ರಿಗೆ ಪ್ರಮೋಷನ್ ಮಾಡಿದಾಗುತ್ತೆ, ಅವ್ರದ್ದು ಚಾನಲ್ ಕೂಡ ಪ್ರಮೋಷನ್ ಮಾಡಿದಾಗುತ್ತೆ. ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಇವರಿಗೆ ಕಾಪಿರೈಟ್ ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ. 6 ವರ್ಷದಿಂದ ಫ್ರೆಂಡ್ಸ್ ಇವರು ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದ್ರೂ ಕೂಡ ಫ್ರೆಂಡ್ಸ್ ಇಲ್ಲಿ ಒಬ್ಬರು ಇವರಿಗೆ ಕಾಪಿರೈಟ್ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಾರೆ, ಅವ್ರ ಚಾನಲ್ ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಸೊ ಇಲ್ಲಿ ನೋಡ್ತಿದ್ರೆ ಅವ್ರು ಬೇರೆಯವ್ರ ಚಾನಲ್ ಇಲ್ಲಿ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದಾರೆ, ಯೂಟ್ಯೂಬ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ಇವ್ರು ಮಾಡಿದ್ರೆ ವಿಡಿಯೋಸ್ಗಳನ್ನ ತಗೊಂಡಿದ್ದಾರೆ. ಸೊ ನೋಡ್ತಾ ಇರಬಹುದು ನಿಮಗೆ ಕಾರ್ ವಾಷಿಂಗ್ ತೋರಿಸಿದಲ್ಲ ನಿಮಗೆ. ಸೊ ನೋಡ್ತಾರ ಇದು ವಾಷಿಂಗ್ ಇದೆ. ಸೊ ಎಲ್ಲಿಂದ ಇವರು ವಿಡಿಯೋಸ್ಗಳನ್ನ ತಗೊಂಡಿರ್ತಾರಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದ್ರ ಲಿಂಕ್ ಅನ್ನ ಫ್ರೆಂಡ್ಸ್ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಜನರದ್ದು ವಿಡಿಯೋ ತಗೊಂಡಿದ್ದಾರಲ್ಲ ಅವರೆಲ್ಲ ಜನರದ್ದು ಫ್ರೆಂಡ್ಸ್ ಇಲ್ಲಿ ಇವರು ಲಿಂಕ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅನ್ನ ಫ್ರೆಂಡ್ಸ್ ಅಲ್ಲಿ ಇವರು ಮೆನ್ಷನ್ ಮಾಡ್ತಾರೆ, ಅದನ್ನ ಪ್ರಮೋಟ್ ಮಾಡ್ತಾರೆ. ಸೊ ಹೀಗಾಗಿ ಫ್ರೆಂಡ್ಸ್ ಆಕ್ಚುಲಿ ಓನರ್ಸ್ ಇರುತ್ತಲ್ಲ ಅವ್ರಿಗೆ ಫ್ರೆಂಡ್ಸ್ ಯಾವುದೇ ರೀತಿ ಇಶ್ಯೂ ಆಗೋದಿಲ್ಲ. ಓಕೆ, ಯಾಕಂದ್ರೆ ಅವ್ರದ್ದು ಕೂಡ ಒಂದು ರೀತಿ ನೋಡಿದ್ರೆ ಅವರು ಕೂಡ ಫ್ರೆಂಡ್ಸ್ ಇವರು ಪ್ರಮೋಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಅವ್ರಿಗೂ ಕೂಡ ವ್ಯೂಸ್ ಬರುತ್ತೆ. ಸೊ ಹೀಗಾಗಿ ಫ್ರೆಂಡ್ಸ್ ಇಲ್ಲಿ ಇವರಿಗೆ ಯಾವುದೇ ರೀತಿ ಇಶ್ಯೂ ಬರ್ತಾ ಇಲ್ಲ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಅರ್ಥ ಆಯ್ತಾ ಯಾವ ರೀತಿ ಇವ್ರು ಕೆಲಸ ಮಾಡ್ತಾರೆ ಅಂತ, ಹಾಗೂ ನಿಮ್ಗೆ ಯಾವ ರೀತಿ ಕೆಲಸ ಮಾಡಬೇಕಾಗುತ್ತೆ ಅಂತ ಗೊತ್ತಾಯ್ತಾ? ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದೇ ಚಾನಲ್ಗೆ ವಿಸಿಟ್ ಆಗಿ. ಓಕೆ, ಈ ಚಾನಲ್ ಹೆಸರು ನಿಮಗೆ ತೋರಿಸ್ತೀನಿ ನೋಡಿ, ಕ್ವಾಂಟಮ್ ಟೆಕ್ HD ಅಂತ. ಇದೇ ಚಾನಲ್ಗೆ ವಿಸಿಟ್ ಆದಂಥ ಫ್ರೆಂಡ್ಸ್ ಇಂದ ನೀವು ವಿಡಿಯೋಸ್ಗಳನ್ನ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬನ್ನಿ. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋನ ಪ್ಲೇ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಂದ ತಕ್ಷಣ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಎಲ್ಲೆಲ್ಲಿಂದ ವಿಡಿಯೋಸ್ನ ತಗೊಂಡಿರಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿದ್ದಾರೆ, ಫೇಸ್ಬುಕ್ ಆಗಿರ್ಬೋದು, ಅದೆಲ್ಲ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಸಿಂಪ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನಾವು ಪ್ಲೇ ಮಾಡಬೇಕಾಗುತ್ತೆ. ಅವ್ರ ಚಾನಲ್ಗೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಆಗಿ ಅಲ್ಲಿಂದ ಫ್ರೆಂಡ್ಸ್ ನೀವು ಏನು ಮಾಡಿ ವಿಡಿಯೋಸ್ಗಳನ್ನ ತಗೊಳ್ಳಿ. ಸೊ 4-5 ವಿಡಿಯೋಸ್ಗಳನ್ನ ತಗೊಂಡಾದ ನಂತರ ಫ್ರೆಂಡ್ಸ್ ಅನ್ನ ನೀವು ಮರ್ಜ್ ಮಾಡಿ. ಓಕೆ, ಎಂಟರ್ ವಿಡಿಯೋ ಯಾವ ರೀತಿ ಇದೆ ಅದೇ ರೀತಿ ವಿಡಿಯೋನ ಫ್ರೆಂಡ್ಸ್ ನಿಮಗೆ ಅಪ್ಲೋಡ್ ಮಾಡಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಬೇರೆ 4-5 ವಿಡಿಯೋನ ತಗೊಂಡು ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದು ಅನ್ಸುತ್ತೆ, ಯಾವುದು ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ಸುತ್ತಲ್ಲ ಅದನ್ನ ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ಪಾರ್ಟ್ ಡಿಲೀಟ್ ಮಾಡ್ತಾ ಹೋಗಿ. ಹಾಗೂ ಇಲ್ಲಿ ಸ್ವಲ್ಪ ನೀವು ಸ್ಪೀಡ್ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ನಿಮಗೆ ಇನ್ಕ್ರೀಸ್ ಮಾಡಿ. ಓಕೆ, ಸೊ ಆನಂತರ ಫ್ರೆಂಡ್ಸ್ ಒಂದು ವಿಡಿಯೋನ ಕಂಬೈನ್ ಮಾಡಿ ಅದನ್ನು ನೀವು ಸಿಂಪ್ಲಿ ಇವ್ರ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ. ಸಿಂಪಲ್ ಫ್ರೆಂಡ್ಸ್. ಓಕೆ, ಸೊ ಇಷ್ಟೇ ಫ್ರೆಂಡ್ಸ್ ಇವ್ರು ಕೆಲಸ ಮಾಡೋದು. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವುದೇ ರೀತಿ ವೈಸ್ ಇವ್ರು ಕೊಡ್ತಾ ಇಲ್ಲ. ಇನ್ನೊಮ್ಮೆ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ನೋಡ್ರಲ್ಲ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಗುತ್ತೆ, ಯೂಟ್ಯೂಬಲ್ಲಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ನೀವು ಅದನ್ನ ಸಿಂಪ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಎಡಿಟಿಂಗ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಎಡಿಟ್ ಮಾಡ್ತಾರೆ ಅಂತ. ಇವಾಗ ಫ್ರೆಂಡ್ಸ್ ನಿಮ್ದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಏನು ಮಾಡಬೇಕಾಗುತ್ತೆ, ಈ ರೀತಿ ವಿಡಿಯೋಸ್ಗಳನ್ನ ಫ್ರೆಂಡ್ಸ್ ನಿಮಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಿಮಗೆ ಅವಾಗಲೇ ಹೇಳಿದಾಗೆ ಈ ಕ್ವಾಂಟಮ್ HD ಚಾನಲ್ ಬನ್ನಿ. ಚಾನಲ್ ಬಂದ ನಂತರ ಇವ್ರದ್ದು ಯಾವುದಾದ್ರೂ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಡಿಸ್ಕ್ರಿಪ್ಷನ್ ಬಂದಾಗ ನೋಡ್ತಾ ಇರಬಹುದು. ಇಲ್ಲಿ ಡಿಸ್ಕ್ರಿಪ್ಷನ್ ಫ್ರೆಂಡ್ಸ್ ಇವರು ವಿಡಿಯೋಸ್ ಲಿಂಕ್ ಅನ್ನ ಕೊಟ್ಟಿರ್ತಾರೆ, ಬೇರೆ ವಿಡಿಯೋಸ್ ಲಿಂಕ್ ಅನ್ನ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಸೊ ನೋಡ್ತಾರ ನಾ ಈ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಈ ಯೂಟ್ಯೂಬ್ ಚಾನಲ್ ನಿಮಗೆ ಓಪನ್ ಆಗಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಈ ವಿಡಿಯೋಸ್ಗಳನ್ನ ಇವಾಗ ಸಿಂಪ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನಾನು ಎಡಿಟ್ ಮಾಡ್ತೀನಿ. ಡೌನ್ಲೋಡ್ ಹೇಗೆ ಮಾಡ್ತೀನಿ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಸಿಂಪ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋತಾರೆ ಅಂತ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಮಾಡ್ತೀನಿ ಒಂದು 2-3 ಚಾನಲ್ನ ಫ್ರೆಂಡ್ಸ್ ಇಲ್ಲಿಂದ ನಾನು ಸರ್ಚ್ ಮಾಡ್ತೀನಿ ಇದೇ ರೀತಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ನಾನು ಮತ್ತೆ ಒಂದು ಬೇರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಾನು ವಿಡಿಯೋಸ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಾ ಮತ್ತೆ ಒಂದು 2-3 ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಚಾನಲ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಲ್ಲಿಂದ ಫ್ರೆಂಡ್ಸ್ ನೀವು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ವಿಡಿಯೋಸ್ ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಇದೆ, ಪವರ್ ಡೈರೆಕ್ಟರ್ ಇದೆ. ಇಲ್ಲಪ್ಪ ಅಂದ್ರೆ ಇನ್ನೂ ಬೆಸ್ಟ್ ಯಾವುದು ಗೊತ್ತಾ, ಯೂಟ್ಯೂಬ್ ಫ್ರೆಂಡ್ಸ್ ಒಂದು ಹೊಸ ಅವರು
ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಫ್ರೆಂಡ್ಸ್ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಕ್ರಿಯೇಟರ್ ಗೈಡ್ ಇನ್ ಕನ್ನಡ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಇದರಲ್ಲಿ ಬಂದ ನಂತರ ಇಲ್ಲಿ ಫ್ರೆಂಡ್ಸ್ ನೀವು ವಿಡಿಯೋ ಸೆಕ್ಷನ್ ಅಲ್ಲಿ ಹೋದಾಗ ಇಲ್ಲಿ ಫ್ರೆಂಡ್ಸ್ ನಿಮಗೆ ನೋಡೋಕೆ ಸಿಗುತ್ತೆ, ನೋಡ್ತಾ ಇರಬಹುದು ಯೂಟ್ಯೂಬ್ ಕ್ರಿಯೇಟ್ ಅಂತ. ಇದು ಯೂಟ್ಯೂಬ್ ದವ್ರದೇ ಎಡಿಟಿಂಗ್ ಸಾಫ್ಟ್ವೇರ್ ಇದೆ, ಫ್ರೀ ಇಲ್ಲಿ ಒಂದು ಆಪ್ ಇದೆ. ಆಕ್ಚುಲಿ ನೀವು ಮೊಬೈಲ್ ಫೋನ್ ಇಂದಾನೆ ಎಡಿಟಿಂಗ್ ಅನ್ನ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ವಾಟರ್ ಮಾರ್ಕ್ ನೋಡೋಕೆ ಸಿಗೋದಿಲ್ಲ. ಹಾಗೂ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗಳು ಸಿಗುತ್ತೆ. ಸೊ ಯಾಕಂದ್ರೆ ಇವರು ಯೂಟ್ಯೂಬ್ ಆಡಿಯೋ ಲೈಬ್ರರಿ ಜೊತೆ ಫ್ರೆಂಡ್ಸ್ ಅವರು ಲಿಂಕ್ ಮಾಡಿದ್ರೆ, ಸೊ ಇಲ್ಲಿ ನಾವು ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡ್ತಿರಲ್ಲ ಅದು ಕಾಪಿರೈಟ್ ಫ್ರೀ ಇರುತ್ತೆ. ಯಾವುದೇ ರೀತಿ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡೋದ್ರಿಂದ ಇಶ್ಯೂ ಕೂಡ ಬರೋದಿಲ್ಲ, ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಕೂಡ ಬರೋದಿಲ್ಲ. ಸೊ ಇದನ್ನ ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಎಡಿಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳಿದೀನಿ. ಸೊ ಈ ವಿಡಿಯೋ ಹೋಗಿ ನೀವು ನೋಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಎಡಿಟ್ ಅನ್ನ ಮಾಡ್ತೀನಿ. ಸೊ ಎಡಿಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ನ ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂತಹ ವಿಡಿಯೋಸ್ ಇಲ್ಲಿ ಸಿಂಪಲ್ ಇವಾಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಿದ್ದೀನಿ, ನಾನು 3 ಕ್ಲಿಪ್ಸ್ ಅನ್ನ ಆಡ್ ಮಾಡಿದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ನಾವು ಒಂದೊಂದೇ ಕ್ಲಿಪ್ಸ್ ಅನ್ನ ಇದರಲ್ಲಿ ಇಂಪೋರ್ಟ್ ಮಾಡ್ತೀನಿ. ಸೊ ಮೊದಲಿಗೆ ಇಲ್ಲಿಂದ ನಾನು ಮೊದಲಿಗೆ ಇದ್ರದ್ದು ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಕಲರ್ ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಈ ರೀತಿ ನಾನು ಇಲ್ಲಿಂದ ಕಲರ್ ಚೇಂಜ್ ಮಾಡಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದ್ರದ್ದೇನೆ ಆಕ್ಚುಲಿ ಆಡಿಯೋ ಇದೆಯಲ್ಲ ಅದನ್ನ ಫ್ರೆಂಡ್ಸ್ ನಾನು ಇವಾಗ ಮ್ಯೂಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇದ್ರದ್ದು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಸೊ ಸಿಂಪ್ಲಿ ಮೇಲ್ಗಡೆ ಬಂದಾಗ ಸ್ಪೀಡ್ ಮೇಲೆ ನಾವು ಹೋಗಿ ಇದ್ರದ್ದು ಸ್ಪೀಡ್ ಫ್ರೆಂಡ್ಸ್ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಇಷ್ಟನ್ನ ಇದ್ರದ್ದು ಸ್ಪೀಡ್ ನ ಚೇಂಜ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಇದನ್ನ ಪ್ಲೇ ಮಾಡೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಪ್ಲೇ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ಮಿಡಲ್ ಅಲ್ಲಿ ಕಟ್ ಮಾಡಿ ಸ್ವಲ್ಪ ಪೋರ್ಷನ್ ಫ್ರೆಂಡ್ಸ್ ನಲ್ಲಿಂದ ಡಿಲೀಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ನಾನು ಇದನ್ನ ಪೋರ್ಷನ್ ಅನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಇಡಬೇಕಾಗುತ್ತೆ. ಮಿಕ್ಕಿದ್ದೇನು ಪಾರ್ಟ್ ಇರುತ್ತಲ್ಲ ಫ್ರೆಂಡ್ಸ್ ಬೋರಿಂಗ್ ಅನಿಸೋದು ಎಲ್ಲ ನಿಮಗೆ ಡಿಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿಂದ ಮತ್ತೆ ಸ್ವಲ್ಪ ಕಟ್ ಮಾಡಿ ಮತ್ತೆ ಮಿಡಲ್ ಇರೋ ಪೋರ್ಷನ್ ಇಂದ ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಸಿಂಪಲ್. ಇದೇ ರೀತಿ ಫ್ರೆಂಡ್ಸ್ ಹೋಗಿ ನಿಮ್ಗೆ ನೋಡಬೇಕಾಗುತ್ತೆ. ಮತ್ತೆ ಬೇರೆ ಕ್ಲಿಪ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಬೇರೆ ಕ್ಲಿಪ್ ಅನ್ನ ಆಡ್ ಮಾಡಿ ಇದ್ರದ್ದು ಕೂಡ ಫ್ರೆಂಡ್ಸ್ ಸೇಮ್ ಇದೆ, ಮ್ಯೂಟ್ ಮಾಡಿ ಇದರ ಕಲರ್ ನ ಸ್ವಲ್ಪ ಚೇಂಜ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದ್ರದ್ದು ಕೂಡ ಸ್ವಲ್ಪ ನಾನು ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಪ್ಲೇ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬರ್ತಲ್ಲ ಫ್ರೆಂಡ್ಸ್ ನಮಗೆ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಸ್ಟಾರ್ಟಿಂಗ್ ಏನು ಇಂಟ್ರೊಡಕ್ಷನ್ ಬಂದಿರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಡಿಲೀಟ್ ಮಾಡಬೇಕಾಗುತ್ತೆ. ಇದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಂಡಿಂಗ್ ಅಲ್ಲಿ ಕೂಡ ಫ್ರೆಂಡ್ಸ್ ಹೆಸರು ಬಂದಿದೆ. ಸೊ ಇಲ್ಲಿ ಎಂಡಿಂಗ್ ಅಲ್ಲಿ ಹೆಸರು ಬಂದಿರುತ್ತಲ್ಲ ಅದು ಕೂಡ ಫ್ರೆಂಡ್ಸ್ ನಮಗೆ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ. ಅನ್ವಾಂಟೆಡ್ ಪೋರ್ಷನ್ ಇರುತ್ತಲ್ಲ ಅದನ್ನ ಸಿಂಪ್ಲಿ ಡಿಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ರೀತಿ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಬೇರೆ ಬೇರೆ ಕ್ಲಿಪ್ಸ್ ಗಳನ್ನ ಇದರಲ್ಲಿ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ನಿಮ್ ಕೆಲಸ ಇರೋದು. ಈ ರೀತಿ ಫ್ರೆಂಡ್ಸ್ ನೀವು ವಿಡಿಯೋನ ಕ್ರಿಯೇಟ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಇದೆ ಅಂತ. ಸೊ ಒಂದು ವಿಡಿಯೋ ಫ್ರೆಂಡ್ಸ್ ನೀವು ಒಂದು 5 ರಿಂದ 10 ನಿಮಿಷದಲ್ಲಿ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಮಾತನ್ನ ನಿಮಗೆ ಹೇಳ್ತೀನಿ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇನ್ನೂ ಸೇಫರ್ ಸೈಡ್ ಇರಬೇಕು, ನಿಮಗೆ ಇನ್ನೂ ಯೂಟ್ಯೂಬ್ ಅಲ್ಲಿ ಲಾಂಗ್ ಗೇಮ್ ಮಾಡಬೇಕು, ಲಾಂಗ್ ಟೈಮ್ ವರೆಗೂ ವರ್ಕ್ ಮಾಡಬೇಕು ಅಂದ್ರೆ ನಿಮಗೆ ಸಾಧ್ಯ ಆದ್ರೆ ಇದರಲ್ಲಿ Y0 ಕೂಡ ಕೊಡಬಹುದು. ಇಲ್ಲಾಂದ್ರೆ ಫ್ರೆಂಡ್ಸ್ ನೀವು ಏನು ಮಾಡಬಹುದು, ಸಿಂಪ್ಲಿ ರಿಯಾಕ್ಷನ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಬಹುದು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ವಿಡಿಯೋ ನೋಡ್ತಾ ನಿಮ್ದು ಒಂದು ಫೇಸ್ ವಿಡಿಯೋನ ನೀವು ಇಲ್ಲಿಂದ ರೆಕಾರ್ಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ. ಈ ವಿಡಿಯೋ ನೋಡ್ತಾ ಫ್ರೆಂಡ್ಸ್ ನೀವೇನು ಮಾಡಿ, ಸಿಂಪಲಿ ನಿಮ್ದು ಫೇಸ್ ನ ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಅದರಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ, ಸಿಂಪ್ಲಿ ನೋಡ್ತಾ ಕೂತ್ಕೊಂಡ್ಬಿಡಿ ಅಷ್ಟೇ. ನೀವು ಸಿಂಪ್ಲಿ ನೋಡ್ತಾ ಕೂತ್ಕೊಂಡು ಸ್ವಲ್ಪ ಏನಾದರೂ ಆಕ್ಷನ್ ಮಾಡ್ತೀರಿ, ಅದನ್ನ ಕೂಡ ಫ್ರೆಂಡ್ಸ್ ಇಲ್ಲಿ ಆಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಹೋಗ ನಾನು ಇನ್ನೊಂದು ವಿಡಿಯೋ ತಗೋತೀನಿ ಅಂತ ಅನ್ಕೊಳ್ಳಿ. ಸೊ ನಂದು ಇದು ವಿಡಿಯೋ ಇದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನಮ್ದು ರಾಕ್ಸಿ ವಿಡಿಯೋ ಇದೆ. ಸೊ ಇದನ್ನ ಫ್ರೆಂಡ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಸೊ ನಂದು ಬ್ಲಾಗ್ ಇದೆ. ಸೊ ಯಾರು ನಾನು ಬ್ಲಾಗ್ ಚಾನಲ್ ನೋಡ್ತಾ ಇಲ್ಲ ಹೋಗಿ ನೋಡಬಹುದು, ಲಾಗ್ ಚಾನಲ್ ಕೂಡ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಹೋಗಿ ಏನು ಮಾಡ್ತೀನಿ ಗೊತ್ತಾ, ಇದನ್ನ ನಾನು ಸ್ವಲ್ಪ ಸೈಜ್ ಚಿಕ್ಕದಾಗಿ ಮಾಡ್ತೀನಿ. ಓಕೆ, ಸೊ ಈ ರೀತಿ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇದು ನಿಮ್ದು ರಿಯಾಕ್ಷನ್ ವಿಡಿಯೋ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನಿಮ್ದು ರಿಯಾಕ್ಷನ್ ವಿಡಿಯೋ ಇದೆ. ಈ ವಿಡಿಯೋ ನೋಡ್ತಾ ನಿಮ್ದೇನು ಫೇಶಿಯಲ್ ಎಕ್ಸ್ಪ್ರೆಷನ್ ಬರ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಇಲ್ಲಿ ಸಿಂಪ್ಲಿ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಾನು ಇಲ್ಲಿ ಆಡ್ ಮಾಡ್ತೀನಿ. ಓಕೆ, ಸಿಂಪಲ್ ಫ್ರೆಂಡ್ಸ್ ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಓಕೆ, ಸೊ ಇದನ್ನ ನಾನು ಇವಾಗ ಮ್ಯೂಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್. ಓಕೆ, ನಾ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಏನು ಮಾಡಬಹುದು, ಒಂದು ರಿಯಾಕ್ಷನ್ ತರ ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದು. ಇದರಿಂದ ಫ್ರೆಂಡ್ಸ್ ನಿಮಗೆ ಫ್ಯೂಚರ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೇ ರೀತಿ ಇಶ್ಯೂ ಬರೋದಿಲ್ಲ. ಓಕೆ, ಸೊ ಸಿಂಪಲ್ ಇದೆ ಫ್ರೆಂಡ್ಸ್. ನೋಡಿ ಯೂಟ್ಯೂಬ್ ಇಂದ ಎಷ್ಟೋ ಜನ ಇದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾರೆ. ಇವಾಗ ನಿಮ್ಮ ಮುಂದೆ ನನ್ನ ಪ್ರೂಫ್ ಕೂಡ ತೋರಿಸಿದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಿಮ್ಮ ಮುಂದೆ ಪ್ರೂಫ್ ಇದೆ. ಇವ್ರ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಇವರು 6 ವರ್ಷದಿಂದ ಸಿಂಪಲ್ ಕಾಪಿ ಪೇಸ್ಟ್ ಕೆಲಸನ ಮಾಡ್ತಾ ಬಂದು ಇಲ್ಲಿಂದ ಫ್ರೆಂಡ್ಸ್ ಇವರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾರೆ. ಸೊ ಪಾಸಿಬಲ್ ಇದೆ ಡೆಫಿನೆಟ್ಲಿ ಇದರ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ತುಂಬಾ ಜನದ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ಅವರು ತುಂಬಾ ಬೇಗ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹೈ ಇಟ್ಕೋತಾರೆ. ಸೊ ಅವ್ರು ಏನನ್ಕೋತಾರೆ, ಒಂದು 10 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನನಗೆ 10 ವಿಡಿಯೋ ಇಂದನೇ ನನಗೆ 1000 ಸಬ್ಸ್ಕ್ರೈಬರ್ಸ್ ಬರಬೇಕು, ಲಕ್ಷಾಂತರ ವ್ಯೂಸ್ ಬರಬೇಕು ಅಂತ ಅನ್ಕೋತಾರೆ. ಆ ರೀತಿ ಪಾಸಿಬಲ್ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಮತ್ತೆ ಹೇಳ್ತೀನಿ ನೋಡಿ, ಬ್ಲಾಗಿಂಗ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಟೈಮ್ ಕೊಡಬೇಕಾಗುತ್ತೆ. ಮಿನಿಮಮ್ 6 ಮಂತ್ಸ್ ಆದ್ರೂ ನಿಮಗೆ ಟೈಮ್ ಕೊಡಬೇಕಾಗುತ್ತೆ. ಹಾಗೂ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ನೀವೇನಾದ್ರೂ ಅನ್ಕೋತಿದ್ದೀರಾ ಇವಾಗ ನಾವು 4 ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಒಂದು 15 ದಿನ ಆಯಿತು, 1 ತಿಂಗಳು ನಾವು ವರ್ಕ್ ಮಾಡ್ತೀನಿ, 2 ತಿಂಗಳು ನಾವು ವರ್ಕ್ ಮಾಡ್ತೀನಿ, ನಿಮಗೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ಬರೋದಿಲ್ಲ, ಚಾನ್ಸೇ ಇಲ್ಲ ಗೈಸ್. ಯಾಕಂದ್ರೆ ನೋಡ್ತಿರಬಹುದು ಇವಾಗ ನಂದು ಯೂಟ್ಯೂಬ್ ಚಾನಲ್ ನಿಮಗೆ ಇನ್ನೊಂದು ತೋರಿಸ್ತೀನಿ. ಸೊ ಇದನ್ನ ಫ್ರೆಂಡ್ಸ್ ನಾನು ಇವಾಗ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂತು. ಸೊ ಇಲ್ಲಿ ಫ್ರೆಂಡ್ಸ್ ಇದು ಕೂಡ ನಂದು ಇನ್ನೂ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಓಕೆ, ಸೊ ನೋಡ್ತಾ ಇರಬಹುದು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಒಳ್ಳೆ ವಿಷಯ ಇದೆ, ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇರಬಹುದು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ನನಗೆ ಗೊತ್ತು ಫ್ರೆಂಡ್ಸ್, ಇವಾಗ ನೋಡ್ತಾ ಇರಬಹುದು ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನನಗೆ 3 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಇಲ್ಲಿ ನನಗೆ ಇವಾಗ
200 ವ್ಯೂಸ್ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನನಗೆ ಗೊತ್ತಿದೆ ನಾನು ಡಿಮೋಟಿವೇಟ್ ಆಗ್ತಾ ಇಲ್ಲ, ನನಗೆ ಗೊತ್ತಿದೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ನೀವು ಫ್ರೆಂಡ್ಸ್ ಇಲ್ಲಿ ಟೈಮ್ ಕೊಡಕ್ಕೆ ರೆಡಿ ಇದ್ದೀರಾ, ಪೇಷನ್ಸ್ ನಿಮ್ಮ ಹತ್ರ ಇದೆ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಕ್ಕೆ ರೆಡಿ ಇದ್ದೀರಾ, ಆದ್ರೆ ಮಾತ್ರ ನೀವು ಯೂಟ್ಯೂಬ್ ಅಲ್ಲಿ ಬನ್ನಿ ಅಥವಾ ಬ್ಲಾಗಿಂಗ್ ಅಲ್ಲಿ ಬನ್ನಿ. ಇಲ್ಲಾಂದ್ರೆ ಫ್ರೆಂಡ್ಸ್ ನೀವು ಈ ಕೆಲಸ ಬಿಟ್ಟು ಬೇರೆ ಕೆಲಸನ ನೀವು ಮಾಡಬಹುದು. ಯಾಕಂದ್ರೆ ಫ್ರೆಂಡ್ಸ್ ಇದೆಲ್ಲ ಟೈಮ್ ತಗೊಳುತ್ತೆ. ಒಂದು ಸರ್ತಿ ಫ್ರೆಂಡ್ಸ್ ನೀವು ಗ್ರೋ ಆದ್ರೆ ಅಂತ ಅನ್ಕೊಳ್ಳಿ, ಒಂದು ಸರ್ತಿ ನಿಮ್ಮ ಚಾನಲ್ ಗ್ರೋ ಆಯ್ತು ಅಂತ ಅನ್ಕೊಳ್ಳಿ, ಆನಂತರ ಫ್ರೆಂಡ್ಸ್ ನಿಮಗೆ ಹಿಡಿಯೋರು ಯಾರು ಇರೋದಿಲ್ಲ. ಆನಂತರ ಫ್ರೆಂಡ್ಸ್ ನಿಮ್ಮಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಬಹುದು. ನೀವೇನು ಸ್ಟಾರ್ಟಿಂಗ್ ಅಲ್ಲಿ ಒಂದು 6 ಮಂತ್ 3 ಮಂತ್ ಏನು ಟೈಮ್ ಕೊಟ್ಟಿರ್ತಿರಲ್ಲ, ಅದೆಲ್ಲ ಫ್ರೆಂಡ್ಸ್ ನಿಮ್ದು 6 ಮಂತ್ ಆದ ತಕ್ಷಣ ಫ್ರೆಂಡ್ಸ್ ನೀವು ಒನ್ ಮಂತ್ ಅಲ್ಲಿ ಫ್ರೆಂಡ್ಸ್ ಅದೆಷ್ಟು ನೀವು ಟೈಮ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಅರ್ನಿಂಗ್ ಅನ್ನು ನೀವು ತಗೋಬಹುದು. ಅಷ್ಟು ಫ್ರೆಂಡ್ಸ್ ಇಲ್ಲಿ ಪೊಟೆನ್ಷಿಯಲ್ ಇದೆ, ನಿಮ್ಗೆ ಕೂಡ ಗೊತ್ತಿರುವಂಥ ವಿಷಯ ಇದೆ, ನಿಮ್ಮ ಮುಂದಿನ ಪ್ರೂಫ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು 5 ಲಕ್ಷ 6 ಲಕ್ಷ ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಆಬ್ವಿಯಸ್ಲಿ ಇವ್ರಿಗೂ ಕೂಡ ಇಷ್ಟೊಂದು ವ್ಯೂಸ್ ಬರ್ತಾ ಇರೋದಿಲ್ಲ, ಅರ್ನಿಂಗ್ ಮಾಡ್ತಾ ಇರೋದಿಲ್ಲ. 1 ವರ್ಷ 2 ವರ್ಷ ಆದ ನಂತರ ಫ್ರೆಂಡ್ಸ್ ಇವರು ಇವಾಗ ಅರ್ನಿಂಗ್ ಮಾಡ್ತಾರೆ. ಓಕೆ, ಸೊ ಅದು ಕೂಡ ಲಕ್ಷಾಂತರ ರೂಪಾಯಲ್ಲಿ ಅರ್ನಿಂಗ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.